ಎತ್ತಿ ಎದ್ಬಿಟ್ಟು ರೆಡಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ರಾಘವೇಂದ್ರ ಸ್ವಾಮಿ ಫೋಟೋಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ, ಫಸ್ಟ್ ದಿನ ನಾನು ರಾಘವೇಂದ್ರ ಸ್ವಾಮಿಗೆ ಈ ಫೋಟೋ ತಂದು ಫಸ್ಟ್ ದಿನ ಪೂಜೆ ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನಮ್ಮ ಮನೇಲಿ. ಇದಕ್ಕಿನ್ನ ಸ್ವೀಟ್ಸ್ ಎಲ್ಲ ತರಬೇಕು. ಸದ್ಯಕ್ಕೆ ಇವತ್ತು ಹಿಂಗೆ ಪೂಜೆ ಮಾಡೋಣ, ನೆಕ್ಸ್ಟು ಗುರುವಾರ ಅಷ್ಟಿಗೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಇಷ್ಟು ಮಾಡಿದ್ದೀನಿ. ನೆಮ್ಮದಿ ಅನಿಸ್ತಿದೆ, ಖುಷಿ ಆಗ್ತಾಯಿದೆ. ಫೈನಲಿ ಇವಾಗ ಪೂಜೆ ಎಲ್ಲ ಆಯಿತು. ಫಸ್ಟ್ ಟೈಮ್ ಹೊರಗೆ ಕೊಡ್ತು ನಮ್ಮ ಮನೇಲಿ, ಅದು ತೆಗಿಬೇಕಾಗಿತ್ತು, ಮರ್ತೋದೆ ತೆಗೆಯೋದು. ನೋಡಿ ನಮ್ಮಮ್ಮ ನಮ್ಮ ಅಜ್ಜಿ ಇಬ್ಬರು ಬಂದಿದ್ದಾರೆ. ನಮ್ಮ ಚಿನ್ನಪ್ಪ ಬಂದಾನೆ, ಏನೋ ತಿಂತೋನೆ ಇವನಂತೂ ಬಂದು ನಮ್ಮ ಮನೆ ಗಲೀಜು ಮಾಡೋಕ್ಕೆ ಬರ್ತಾನೆ, ಬರಬೇಡ ಅಂದರೂ ಬರ್ತಾನೆ. ಅಲ್ಲಿ ಇವಾಗ ಮನೇಲೆಲ್ಲ ಪೂಜೆ ಮಾಡಿ ಎಲ್ಲ ಆಯಿತು. ಇವಾಗ ನಾವು ಈಚೆ ಹೋಗ್ತಾ ಇದ್ದೀವಿ. ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟೊಂದು ದಿನ ಆಯಿತು ನೋಡಿ. ಇವಾಗ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಳು ನೋಡಿ, ಇವಳು ಮಾತ್ರ ಖಾಲಿ ಮಾಡ್ಕೋಗಲ್ಲ. ಇವ ಅಕ್ಕಂಗೆ ಇಷ್ಟ ಇರೋದಕ್ಕೆ. ಆಮೇಲೆ ಚಾನಲ್ ಗಾಯ್ಸ್ ಲೈಕ್ ಮಾಡಿ, ಅಕ್ಕಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಇವಳು ಮಗುನ ಎತ್ಕೊ ಬಂದಿದ್ದಾನೆ. ಇಲ್ಲ ನೋಡ್ರಿ ಇಬ್ರು ಮಕ್ಕಳು. ನಿಮ್ಮ ಅಕ್ಕಂಗೆ ಇನ್ನೊಂದೆರಡು ಇನ್ನಲ್ಲಿ ನಾನು ಸೂರ್ಯ ನನ್ನ ಮಗಳು ಹೋಗ್ತಾ ಇದ್ದೀವಿ. ಮಳೆ ಬರ್ತಿದೆ. ನಾವು ಎಷ್ಟೊಂದು ದಿನ ಆದಮೇಲೆ ನನ್ನ ಫ್ರೆಂಡ್ನ ನಾನು ಮೀಟ್ ಮಾಡೋದಕ್ಕೆ ಹೋಗ್ತಾ ಇರೋದು. ನಾವು ಲಾಸ್ಟ್ ಮೀಟ್ ಮಾಡಿದ್ದು ಮೈಸೂರಲ್ಲಿ ಅಷ್ಟೇ. ಮೈಸೂರಿಂದ ಬಂದಮೇಲೆ ಬ್ಯಾಂಗ್ಳೂರಲ್ಲಿ ನಾವು ಮೀಟೇ ಮಾಡಲಿಲ್ಲ. ಸೊ ಎಷ್ಟೊಂದು ದಿನದಿಂದ ಹೋಗಬೇಕು, ಅವಳು ಬರಬೇಕು ಅಂತಿದ್ದಾಳೆ. ಅವಳ ಕೈಲಿ ಬರೋಕ್ಕಾಗ್ತಾಯಿಲ್ಲ, ನಾನು ಹೋಗ್ಬೇಕು ಅಂತೀನಿ, ನನ್ನ ಕೈಲಿ ಹೋಗ್ತಿಲ್ಲ. ಅದಕ್ಕೆ ಇವಾಗ ಡಿಸೈಡ್ ಆಗಿಬಿಟ್ವಿ, ಫಸ್ಟ್ ನೀನು ಬಾರೆ, ನಾನು ಆಮೇಲೆ ಬರ್ತೀನಿ ಅಂದ್ಲು. ಸರಿ ಆಯಿತು. 2 ಗಂಟೆಗೆ 3 ಗಂಟೆಗೆ ಹೋಗೋಣ ಅಂದ್ಕೊಂಡ್ವಿ. ತುಂಬ ಕೆಲಸ ಇತ್ತು ಇವತ್ತು. ರಾಘವೇಂದ್ರನಿಗೆ ಪೂಜೆ ಮಾಡಿ, ನಾನು ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಮಂಡೇನೇ ಪೂಜೆ ಮಾಡೋದು ನಾನು. ಟ್ಯೂಸ್ಡೇ ಅಂತಕ್ಕಂತ ಹೇಳಿದ್ರೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಪೂಜೆ ಮಾಡಿದೆ. ನಾವೇನು ಸೆಲೆಬ್ರೇಷನ್ ಮಾಡ್ತಿಲ್ಲ ಈ ವರ್ಷ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಮಗಳು ಬಂದಾಗಿಂದ ನಾವು ಏನು ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಇಷ್ಟನೇ ಪಡ್ತಾಯಿಲ್ಲ, ಇಷ್ಟನೂ ಆಗ್ತಾಯಿಲ್ಲ. ಸೊ ಇದಕ್ಕೆ ಇವತ್ತು ನಾನು ಏನು ಸೆಲೆಬ್ರೇಷನ್ ಮಾಡಿಲ್ಲ. ಸುಮ್ಮನೆ ಮನೇಲಿ ಪೂಜೆ ಮಾಡಿ ನೆಮ್ಮದಿ ಕೊಟ್ಟರೆ ಸಾಕು ದೇವ್ರೆ. ಯಾರ ಕಣ್ಣು ನಮ್ಮ ಮೇಲೆ ಬೀಳದೇ ಇರಲಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ನಾವು ಬೆಳಿತಿದ್ದೀವಿ ಅನ್ನೋದಕ್ಕೆ ಹುರ್ಕೊಳ್ಳೋರು ಜಾಸ್ತಿ ಇದ್ದಾರೆ ನನ್ನ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಾನು ಜಾಸ್ತಿ ಯಾರನ್ನೂ ಫ್ರೆಂಡ್ಸ್ ಅಂತ ಇಟ್ಕೊಂಡಿರೋದೇ 2-3 ಜನ ಅಷ್ಟೇ. ಮಹಾಲಕ್ಷ್ಮಿ ಅವಳಂತೂ ನನ್ನ ಕ್ಲೋಸ್ ಫ್ರೆಂಡು, ಅವಳು ಬಿಟ್ಟರೆ ಉಮಾ ಬಿಟ್ಟರೆ ಅಷ್ಟೇ. ಇನ್ಯಾರನ್ನೂ ನನ್ನ ಫ್ರೆಂಡ್ಸ್ ಅಂತ ಮಾಡ್ಕೊಳಕ್ಕೆ ಹೋಗಲ್ಲ ಜಾಸ್ತಿ. ಆಮೇಲೆ ಅಕ್ಷತಾ ಅಣ್ಣ ಮತ್ತು ಅಕ್ಷತಾ ಅಕ್ಕ ಮತ್ತು ಹೇಮಂತ್ ಅಣ್ಣ, ಅವರಿಬ್ಬರು ನನ್ನ ಫ್ಯಾಮಿಲಿ ಥರ ಅಂತಲೇ ಹೇಳ್ಬೋದು. ಅವ್ರನ್ನ ಬಿಟ್ಟರೆ ಪ್ರವೀಣ್ ಅಣ್ಣ ಬಂದ್ಬಿಟ್ಟು ನನಗೆ ನನ್ನ ಫಾದರ್ ಅಂತ ಹೇಳ್ಬೋದು. ಅಷ್ಟು ನಾವು ಪ್ರೆಗ್ನೆನ್ಸಿಲಿ ಅಷ್ಟು ಕೇರ್ ಮಾಡಿ ನಮ್ಮ ಮನೆಗೆ ಬಂದಿರು. ಇವಾಗಲೇ ನಾವು ಜಾಸ್ತಿ ಇರಲ್ಲ ಅಂತ ಅವ್ರು ಯಾರೂ ಬರ್ತಾ ಇಲ್ಲ. ತುಂಬ ಕೇರ್ ಮಾಡುತ್ತೆ ಅಣ್ಣ. ಕಾಲ್ ಮಾಡಿದ್ರು ಅಷ್ಟೇ, ಏನು ಮಾಡ್ತಿದ್ಯಾ, ಎಲ್ಲಿದ್ಯಾ, ಪಾಪ ಹೇಗಿದೆ, ತುಂಬ ಕೇರಿಂಗ್ ಅಂತಲೇ ಹೇಳ್ಬೋದು ಅವ್ರನ್ನ. ಹಾಗೆ ನಾವು ಇಷ್ಟೇ ಫ್ರೆಂಡ್ಸ್ ಇರೋದು. ಇವಾಗ ಜಾಸ್ತಿ ಯಾರನ್ನೂ ಮಾತಾಡಿಸ್ತಿಲ್ಲ, ಎಲ್ಲೂ ಹೋಗ್ತಾ ಇಲ್ಲ. ಮಾಮೂಲಿ ನಮ್ಮ ಅಕ್ಕ ಗೊತ್ತಲ್ವಾ, ನಮ್ಮ ಅಕ್ಕ ಮೀನಮ್ಮನ ನಮ್ಮ ಅಕ್ಕ ಅಂತೀನಲ್ವಾ, ಅವ್ರು ಅಷ್ಟೇ ಇರೋದು ನಮಗೆ ಫ್ರೆಂಡ್ಸ್ ಅಂತ. ಇನ್ಯಾರನ್ನೂ ನಾನು ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕೂ ಹೋಗಲ್ಲ. ಇವಾಗ ನಮ್ಮ ಮನೆ ಹತ್ರ ಇರೋದು ಬರೀ ಇಬ್ಬರು ಅಕ್ಕ. ಇವಾಗ ಲಾಗಲ್ಲಿ ತೋರಿಸಿದ್ದೀನಿ ನೋಡಿ, ಅವರಿಬ್ಬರು ಅಷ್ಟೇ. ಇನ್ಯಾರನ್ನೂ ಫ್ರೆಂಡ್ಸ್ ಮಾಡ್ಕೋಬಾರ್ದು. ಫ್ರೆಂಡ್ಸ್ ಮಾಡ್ಕೊಂಡ್ರೆ ನಮಗೆ ತಲೆನೋವು. ಏನು ಗೊತ್ತಾ, ಫ್ರೆಂಡ್ಶಿಪ್ಪಲ್ಲಿ ಎಲ್ಲ ತಿಳ್ಕೊತಾರೆ ನಮ್ಮ ಹತ್ರನೇ. ಆಮೇಲೆ ನೋಡ್ರೆ ಬ್ಯಾಕಲ್ಲಿ ನಮಗೆ ಆಟ ಆಡ್ಬಿಡ್ತಾರೆ. ಅಂತ ಫ್ರೆಂಡ್ಶಿಪ್ ಮಾಡಿ ಎಂತಕ್ಕೆ ಬೇಡ ಅಂತ. ಸೂರ್ಯನೂ ಕೂಡ ಇವಾಗ ಅವನು ಫ್ರೆಂಡ್ಶಿಪ್ ಅನ್ನೋದನ್ನೇ ಅವ್ನು ಮದುವೆ ಆದಾಗಿಂದ ಬಿಟ್ಟಿದ್ದಾನೆ. ಯಾವ ಫ್ರೆಂಡ್ಶಿಪ್ ಸವಾಸಕ್ಕೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ ಅಲ್ವಾ ಸೂರ್ಯ ನೀನು? ಆ ಸಂಡೇ ಮಾತ್ರ ಅವ್ನು ಹೋಗ್ತಾನೆ ಕ್ರಿಕೆಟ್ ಆಡೋದಕ್ಕಷ್ಟೇ. ಅದು ಬಿಟ್ರೆ ಇನ್ನೆಲ್ಲೂ ಹೋಗಲ್ಲ. ಹೇಳು ನಿನ್ ಫ್ರೆಂಡ್ಸ್ ಬಗ್ಗೆ. ನಿನ್ ಫ್ರೆಂಡ್ಸ್ ಸಿದ್ದು ಅವನೊಬ್ಬನೇ ಅವ್ರ ಫ್ರೆಂಡು. ಜಾಸ್ತಿ ಹೋಗೋದವ್ರು ಅಂಗಡಿಗೆ ಬಿಟ್ರೆ ಇನ್ನೆಲ್ಲೂ ಹೋಗಲ್ಲ. ಸೊ ಇವತ್ತು ನಮ್ಮ ಡೇ ಇಷ್ಟೇ. ಪೂಜೆ ಮಾಡು, ನನ್ನ ಮಗಳನ್ನ ನೋಡ್ಕೊ, ಇಷ್ಟೇ ನಮ್ಮ ಡೇ ಕಲಿಯುತ್ತೆ. ನನಗೆ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಅನ್ನಿಸ್ತಾನೆ ಇಲ್ಲ. ಹೋದ ವರ್ಷ ನಾವು ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ.
ಏನ್ ಮಾಡಂಗಿದ್ರು ವೆಡ್ಡಿಂಗ್ ಆನಿವರ್ಸರಿ, ನನ್ ಬರ್ತಾಳೆ, ನೀನ್ ಬರ್ತಾಳೆ, ಪಾಪು ಬರ್ತಾಳೆ, ಪಾಪು ಇದೆಲ್ಲ ಏನ್ ಮನೆ ಅದ, ಸುಮ್ನೆ ವೇಸ್ಟ್ ತಾನೆ ಮನೆ. ಸುಮ್ಮನೆ ಸ್ಟೇಟಸ್ ಹಾಕೋದು, ಆರಾಮಾಗಿರೋದಷ್ಟೇ ಜೀವನದಲ್ಲಿ. ನೆಮ್ಮದಿಯಾಗಿದ್ದೀವಲ್ಲ, ಅದೊಂದೇ ಗೈಸ್ ನನಗೆ ತುಂಬ ಇಷ್ಟ. ಏನು ಸೆಲೆಬ್ರೇಷನ್ ಬೇಡ, ನನಗೇನು ಬೇಡ, ನಾವಿಬ್ಬರು ನೆಮ್ಮದಿಯಾಗಿರಬೇಕು, ನಾವಿಬ್ಬರು ಆರಾಮಾಗಿರ್ಬೇಕು ಅಷ್ಟೇ ನನ್ನ ಮೈಂಡಲ್ಲಿರೋದು. ನಾವು ಅಷ್ಟೇ. ನೆಕ್ಸ್ಟ್ ಲಾಗ್ ಅಂತೂ ನೋಡ್ಕೊಳ್ಳಿ, ತುಂಬ ಮಸ್ತಾಗಿರುತ್ತೆ. ಚಾಮುಂಡಿ ಹಬ್ಬ ನಮ್ಮತ್ತೆ ಮನೇಲಿ ಮಾಡ್ತಿದ್ದಾರೆ. ಸೊ ಫುಲ್ ಗ್ರ್ಯಾಂಡ್ ಅಂದ್ಕೊಳ್ಳಿ. ನನ್ನ ಮಗಳು ಅವತ್ತು ಲಂಗ ಜಾಕೆಟ್ ಎಲ್ಲ ಹಾಕ್ಕೊಂಡು ಫುಲ್ ರೆಡಿಯಾಗಿ ಫುಲ್ಲು ಮಿಂಚ್ತಾ ಇರ್ತಾಳೆ ಅಂತ ಹೇಳ್ಬೋದು. ಆಮೇಲೆ ಸೂರ್ಯ ಇನ್ನೂ ಬಟ್ಟೆನೇ ತಗೊಂಡಿಲ್ಲ, ಅವನೇನೋ ತಗೊಳ್ಳಲ್ಲ ಅಂತಿದ್ದ, ಏನು ಮಾಡ್ತಾನೇನೋ ಗೊತ್ತಿಲ್ಲ ನನಗೂ. ಆಯ್ತಪ್ಪ ಅಂತ ಹೇಳಿದ್ರೆ ಅವಳು ಲೊಕೇಶನ್ ಕಳ್ಸಿದ್ರಲ್ಲ ನನ್ನ ಫ್ರೆಂಡು, ಅದೆಲ್ಲೋ ಹೋಗ್ಬಿಟ್ಟಿತ್ತು. ಎಲ್ಲೋ ಅಂದರೆ ನಾವೆಲ್ಲೋ ಹೋಗ್ಬಿಟ್ಟಿದ್ವಿ, ಅದೆಲ್ಲೋ ಹೋಗಿಲ್ಲ. ಸೊ ಇವಾಗ ಸದ್ಯಕ್ಕೆ ಸಿಕ್ಕಿದ್ಲು. ಯಾರು ಏನು ನನ್ನ ಸರ್ಪ್ರೈಸ್ ಆಗಿ ತೋರಿಸ್ತೀನಿ ಮನೆಗೆ ಹೋಗಿ ನೋಡೋಣ ಅಂತ ಹೇಳಿದ್ನಲ್ಲ. ಮೊನ್ನೆ 1.5 ವರ್ಷ ಆಯ್ತಮ್ಮ. ನಾವು ಚೆನ್ನಾಗೇ ಇದ್ವಿ, ಯಾರ್ಯಾರೋ ಮಧ್ಯದಲ್ಲಿ ಬಂದು ತಂದೆಕ್ಕಿದ್ರು, ಆದ್ರೂ ನಾವು ಫ್ರೆಂಡ್ಶಿಪ್ನ ಬಿಟ್ಕೊಟ್ಟಿಲ್ಲ ಅಲ್ವಾ. ಎಷ್ಟೊಂದು ಜನ ಬಂದು ಇವಳ ಬಗ್ಗೆ ಎಷ್ಟೊಂದು ಹೇಳೋದು, ಆಮೇಲೆ ನನ್ನ ಬಗ್ಗೆ ಹೇಳೋದು. ಹೇಳು ಏನಾಯ್ತು ಅಂತ ಫ್ರಾಂಕ್ ಆಗಿ. ಎಲ್ಲ ಮಾಡಿದ್ರು, ಆದ್ರೂ ನಾವ್ ದೂರ ಆಗಿಲ್ಲ. ಅವ್ರು ಅನ್ಕೊಂಡಿರ್ತಾರೆ ನಾವ್ ಹೇಳಿದಕ್ಕೆ ದೂರ ಆಗ್ಬಿಟ್ರು, ಬಟ್ ನಾವ್ ಆಗಿಲ್ಲ, ನಾವ್ ತೋರ್ಸ್ಕೊಂಡಿಲ್ಲ, ನಾವ್ ಆಗೋದು ಇಲ್ಲ. ಯಾಕಂದ್ರೆ ನನ್ನ ಬಗ್ಗೆ ಏನು ಅಂತ ಇವಳು ಗೊತ್ತಿರುತ್ತೆ, ಇವಳ ಬಗ್ಗೆ ಏನು ಅಂತ ನಮಗ್ ಗೊತ್ತಿರುತ್ತೆ. ಬೇರೆಯವರೆಲ್ಲ ಹೇಳಿದ್ರು ಅಂತ ತಿಳ್ಕೊಂಡು ಫ್ರೆಂಡ್ಶಿಪ್ ನ ಕಳ್ಕೊಳ್ಳೋಷ್ಟು. ಫ್ರೆಂಡ್ಶಿಪ್ ಅಲ್ಲಿ ಮೈನ್ ಆಗಿರ್ಬೇಕು ನಂಬಿಕೆ, ಆ ನಂಬಿಕೆ ನಮ್ಮಲ್ಲಿ ಇದೆ. ಅದಕ್ಕೆ ನಾವ್ ಯಾರು ಏನೇ ಅನ್ಕೊಳ್ಳಿ, ನಾವ್ ಯಾವತ್ತು ಲೈಫಲ್ಲಿ ಯಾವತ್ತು ನಾವು ಬಿಟ್ಟು ಹೋಗಲ್ಲ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವ್ ಅಷ್ಟೇ ಕ್ಲೋಸ್ ಆಗಿದ್ವಿ. ನಾವು ಒಂದೇ ದಿನ ಫ್ರೆಂಡ್ ಆಗಿದ್ದು, ಅವತ್ತಿನ ದಿನನೇ ನಾವು ಯಾವ್ದು ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದು ಒಂದೇ ದಿನದಲ್ಲಿ. ನೋಡಿ ಒಂಥರಲ್ಲ ಏನ್ ಮಾಡ್ತಾನೆ ನೋಡಿ, ನಮ್ಮ ಪಾಪ ಎತ್ಕೊಂಡು ಆಟ ಆಡಿಸ್ತಾನೆ. ದಿಯಾನು ತುಂಬಾ ಚೆನ್ನಾಗಿದ್ದಾಳೆ. ಆದಷ್ಟು ಬೇಗ ರಿವೀಲ್ ಮಾಡೋದಕ್ಕೆ ಅವಳು ಎಂತಕ್ಕೆ ಹಿಂದೆ ಮುಂದೆ ನೋಡ್ತಾಳಂದ್ರೆ ಪಾಪು ಸಣ್ಣ ಆಗ್ಬಿಡುತ್ತೆ, ದೃಷ್ಟಿ ಆಗುತ್ತೆ ಅಂತ ನಂಗೂ ಬೈದ್ಲು. ಎಂತಕ್ಕೆ ರಿವೀಲ್ ಮಾಡಿದೆ ಬೇಗ ಅಂತ, ರಿವೀಲ್ ಮಾಡ್ಬಾರ್ದು ಅಂತ. ಹೇಳು ಇನ್ನೇನ್ ಹೇಳ್ತೀಯ? ನೋಡಿ ನನಗೆ ಗೊತ್ತಿರ್ಲಿಲ್ಲ ಈ ಬ್ಲಾಗ್ ನ ಮಾಡ್ತಾ ಇರೋದು. ಅಲ್ಲಿಂದ ಮಾಡ್ಕೊಂಡ್ ಬಂದ್ರು. ನಾನು 10 ನಿಮಿಷ ಆಗ್ತಾ ಇದ್ದೆ, ನಾನು ಕಾಯ್ತಾ ಇದ್ದೆ ಮನೇಲಿ ಬರ್ತಾರೆ ಅಂತ. ನನ್ನ ಸೊಸೆ ನನ್ನ ಮಗ ಜಗಳ ಆಡ್ತಾ ಇದಾರೆ. ಅವ್ರಿಬ್ರು ತೀಟೆ. ನಮ್ಮ ಮನೇಲಿ ಇವಾಗ ಗೊತ್ತಾಯ್ತಾ ಹೆಂಗೆ ಆಗುತ್ತೆ. ತುಂಬಾ ಜನ ನನ್ನ ಕೇಳ್ತಾರೆ, ಮನೆ ಮಕ್ಳನ್ನ ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂತ. ಇವ್ರು ಬಂದು ನೋಡಿದ್ರೆ ತಲೆನೋವು ಬಂದ್ಬಿಡುತ್ತೆ. ನೋಡಿ ಹೇಳು. ಇಷ್ಟೇ, ನಾವಿಬ್ರು ಕೊನೆವರೆಗೂ ಹಿಂಗೆ ಇರ್ತೀವಿ. ಅದಕ್ಕೆ ಅದನ್ನ ಬ್ರೇಕ್ ಮಾಡಕ್ ಆಗಲ್ಲ. ಸುಮ್ಮನೆ ಇರ್ಬೇಕಮ್ಮ. ಯಾರೇ ಏನೇ ಮಾಡಿದ್ರು ನಾವು ದೂರ ಆಗಲ್ಲ, ಅದಂತೂ ನೀವು ಇನ್ಸೈಟ್ ಮಾಡ್ತಾಳೆ ಯಾಕೋ. ಅವ್ನು ನೋಡಿ ಇವಳು ಹೆಂಗಪ್ಪ ಮೇಂಟೈನ್ ಮಾಡ್ತಾಳಮ್ಮ ಅನ್ಸುತ್ತೆ. ಎಲ್ಲ ಒಂದೊಂದ್ ಕಡೆ ಚಲಾಪಿಲಿ ಮಾಡ್ತಾ ಇರ್ತಾರೆ. ಮನೇಲಿ ಏನೊಂದೂ ಇಡಲ್ಲ, ಎಲ್ಲಾನು ಅಲ್ಲಿ ಎಸಿತಾರೆ. ಅವ್ನ ಬಟ್ಟೆ ತಗೊಳಕ್ಕೆ ಮಂಚಾಡಿ ಎಲ್ಲ ಹೋಯ್ತಾನೆ. ಸೊ ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ದಿನ. ಗೊತ್ತಿರಲಿಲ್ಲ ನಿಜವಾಗ್ಲು. ಇವತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡಿದೀನಿ. ಇದೊಂದು ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಎಷ್ಟೊಂದ್ ದಿನ ಆಯ್ತು ನಾನು ಇವಳನ್ನ ಕರೆಯೋದು, ಇವಳು ನನ್ನ ಕರೆಯೋದು, ಇದೇ ಆಗ್ಬಿಟ್ಟೈತೆ. ಬರೋದಕ್ಕೆ ಆಗ್ತಾ ಇಲ್ಲ. ಇವಳು ಫೈನಲಿ ಇವತ್ ಮೀಟ್ ಆಗಿದೀವಿ. ಇವಾಗ ಸ್ವಲ್ಪ ಹತ್ರನೇ ಇದೀವಲ್ಲ, ಇವಾಗ ಹತ್ರ ಇದೀವಿ. ನಾನ್ ಮೈಸೂರಲ್ಲಿದ್ದೆ, ಬೆಂಗಳೂರಲ್ಲಿ ಇದ್ದೆ. ಇವಾಗ ಇನ್ನೂ ಹತ್ರ ಇದೀವಿ. ಇನ್ ಮುಂದೆ ನಾನು ಮೀಟ್ ಆಗೋದು ಎಲ್ಲ ನಮ್ದು. ಇನ್ನ ರೀಲ್ಸ್ ಮಾಡ್ತೀವಿ, ನೀವು ಬ್ಲಾಗ್ಸ್ ಮಾಡ್ತೀವಿ, ಇಬ್ರು ಚಾನಲ್ ಅಲ್ಲೂ ಇನ್ಮೇಲೆ ಫುಲ್ ಅಪ್ಲೋಡ್ ಮಾಡ್ತೀವಿ ಅಂತಾನೆ ಹೇಳ್ಬೋದು. ಫುಲ್ ಅಬ್ರ. ಆಮೇಲೆ ಎಲ್ಲಾರು ಫುಲ್ ಬರ್ನೆ ಆಗೋರೆಲ್ಲ ಆಗ್ಲಿ, ಬೆಳಿತಿದ್ರೆ ಉರ್ಕೊಳ್ಳೋರು 1000 ಜನ ಇರ್ತಾರೆ. ಇನ್ನು ಇನ್ನೊಂದೇನಂದ್ರೆ ಬೆಳಿತಿದೀವಿ ಅಂದ್ರೆ ಕಲ್ಲಾಕೋರು ಇರ್ತಾರೆ. ಮೊಸರಲ್ಲಿ ಕಲ್ಲು ಹುಡ್ಕೋರ್ನ ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದೀವಿ ಅಂದ್ರೆ ತಿಂತಾ ಇರ್ಬೇಕು. ಚೆನ್ನಾಗಿದೀವಿ ಅಂದ್ರೆ ಇನ್ನು ಮುರಿಯೋರಂತೂ 1000 ಜನ ಇರ್ತಾರೆ. ನಿಜ ಗೈಸ್, ಯಾರು ಏನೇ ಅನ್ಕೊಳ್ಳಿ ನಾವ್ ಯಾವತ್ತೂ ಬಿಟ್ಟೋಗಲ್ಲ. ಇದೊಂದೇ ನೋಡಿ ಮಾತಾಡು. ನೋಡಿ ನನ್ ಪಾಪುರ್ ಎತ್ಕೊಳ್ಳೋದೇ ಆಯ್ತು. ಚುಂದ್ರಿ ಅತ್ತೆ ನೋಡಕ್ ಬಂದಿದ್ಯಾ ಶಾಮಿ ನೀನು? ಅವ್ರು ನೋಡಕ್ ಬಂದಿದ್ಯಾ? ನಮ್ ಚುಂದ್ರಿಗೆ ಎಲ್ಲರೂ ಅಲ್ಲಿಂದಾನೆ ಒಂದ್ ದೃಷ್ಟಿ ತೆಗ್ಬಿಡಿ ನಮ್ಮ ಮಹಿಮಾಗೆ.
ತುಂಬಾ ಮುದ್ದಾಗಿದ್ದಾಳೆ, ಮುದ್ದಾಗಿ ಆಡ್ತಾಳೆ. ಏನನ್ಸ್ತು? ತುಂಬಾ ಖುಷಿ ಆಯ್ತು. ಇವಳು ಲೊಕೇಶನ್ ಎಲ್ಲ ಕಳ್ಸ್ಬಿಟ್ಟು ನಾವೆಲ್ಲೋ ಇಲ್ಲ, ನಮ್ಮ ಮನೆ ಹತ್ರ ಲೊಕೇಶನ್ ಕಳ್ಸಿದ್ರೆ ತುಂಬಾ ದೂರ ಹೋಗುತ್ತೆ. ನಾವೆಲ್ಲೋ ಹೋಗ್ಬಿಟ್ಟು ಪಾಪ 1.5 ಕಿಲೋಮೀಟರ್ ತುಂಬಾ ದೂರ ಹೋಗ್ಬಿಟ್ಟಿದ್ರು. ಆಮೇಲೆ ಅಲ್ಲಿಗೆ ಹೋಗಿ ಕರ್ಕೊಂಡ್ ಬಂದ್ವಿ. ಲೈವ್ ಇದು ಇವ್ರು ಏನು ಮಾಡ್ತಿದ್ವಿ ಯೂಟ್ಯೂಬ್ ಬ್ಲಾಗ್ ಕಣೆ. ಹಾಯ್ ಗೈಸ್ ಅಂತೋಳು ಏನ್ ಫ್ರ್ಯಾಂಕ್ ಮಾಡ್ತಲ್ಲ, ಏನ್ ಫ್ರ್ಯಾಂಕ್ ಮಾಡ್ತಿದೀವಿ ನಾವು. ಏನು ಎಷ್ಟು ತೀಟೆ ಮಾಡ್ತವನೆ ಈ ಅಪ್ಪ, ತಲೆ ನೋವೇ ಬಂದ್ಬಿಡುತ್ತೆ. ನಮ್ ಮನೇಲಿ ಇವನು ಇಷ್ಟು ಚಿಕ್ಕ ಪಾಪು ನನ್ ಮಗ್ಳು ಅಷ್ಟು ಇದ್ದಾಗ್ತಾನೆ ನಾವು ಬೆಟ್ಟಕ್ಕೆ ಹೋಗಿದ್ದು. ಬರಲಿ ಬೈಲಿ ಹಾಯ್ ಹೇಳು, ಹಾಯ್ ಮಾಡು. ಊಟ ಆಯ್ತಾನು ಹೇಳು. ಸುಂದ್ರ ಅವನು ಎಗ್ ರೈಸ್ ಮಾಡಿದ್ದಾಳೆ ಉಮಾ ನೋಡಿ. ಎಗ್ ರೈಸ್ ಕಬಾಬ್ ಹೇಳ್ತಾರೆ ಅಲ್ವಾ, ನಮ್ಮ ಸತ್ಯವನ್ನೇ ನುಡಿಯುತ್ತೆ. ಇವ್ರ ಮನೆ ತುಂಬಾ ದೂರ ಇರೋದ್ರಿಂದ ಅಂಗಡಿ ಇದನ್ನು ಫಸ್ಟ್ ಹಾಕಿ ಅಕ್ಕ, ಯಾವಾಗ್ಲೂ ನಾನು ಹೊಡಿತಾ ಇರ್ತಾನಕ್ಕ. ಇನ್ನು ನಾನು ಸುಕ್ಕರೆ ಕಟಾಕ್ಬಿಡಿ. ನಿಜ, ಅವನ ಕಟ್ಟಾಕಿ ಅವನ ಅವನು ನೋಡ್ತಾ ಇದು ನೋಡ್ತಾ ಇರ್ತಾನೆ, ಫೋನ್ ನೋಡ್ತಾ. ಬಾಯ್ ಬಾಯ್ ಬೋಂಡ, ಬಾಯ್ ಬಾಯ್ ಮಾಡ್ಬಿಡು ಚಿನ್ನಿ. ಅತ್ತೆಗೆ ಬಾಯ್ ಮಾಡು. ಬಾಯ್ ಬಂಗಾರಿ, ಅತ್ತೆಗೆ ಬಾಯ್ 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 ಎಲ್ರಿಗೂ ಬಾಯ್. ಆಗ ಉಮಾ ಅವ್ರ ಮನೆಯಿಂದ ಬಂದು ಮಲಗಿದ್ಲು ಮಹಿಮಾ. ಎದೊಳ್ಬಿಟ್ಟಿದ್ದಾಳೆ ಮಹಿಮಾ ಗೌಡ, ಎದೊಳ್ಬಿಟ್ಟಿದ್ದಾಳೆ. ಶಾಮಿ ಮುದ್ದು ಆಟಾಡಮ್ಮ, ಆಟಾಡು ಶಾಮಿ ಒಂದ್ಸರಿ, ಆಟಾಡು ಬಂಗಾರಿ. ಮಹಿ ಮುಂದೆ ಆಟ ಸಾಮಾನು ತೋರಿಸ್ತೀನಿ ನೋಡಿ. ಟನ್ ಟಡನ್, ಇದು ಆಟ ಸಾಮಾನು. ಇದು ಫುಲ್ ಬೆಳಗ್ಗೆ ಫಿಟ್ ಮಾಡಿ ತೋರಿಸ್ತೀನಿ, ಇಲ್ಲಾಂದರೆ ಫೋಟೋ ಹಾಕ್ತೀನಿ. ಈ ಲಾಗು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತೀರಿ. ನಿಮ್ಮ